ಉದ್ಯದಾದಿತ್ಯಸಂಕಾಶಂ ಪೀತವಾಸಸಮುಚ್ಚತಂ ಶಂಖಚಕ್ರಗದಾಪಾಣಿಂ ಧ್ಯಾಯೇ ಲಕ್ಷ್ಮೀಪತಿಂ ಹರಿಂ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಕುಂಭರಾಶಿ ಶನಿಯ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ಒಂದು ರಾಶಿ. ಈ ಕುಂಭರಾಶಿಯವರಿಗೆ ಶನಿಯು ರಾಶಿಯ ಅಧಿಪತಿಯಾಗಿರುವುದರಿಂದ ಜೊತೆಯಲ್ಲಿ ಈಗ ವಾಸ್ತವದಲ್ಲಿ ಈಗ ಸಾಡೆ ಸಾತಿ ನಡೀತಾ ಇದೆ. ಸಾಡೆ ಸಾತಿಯ ಅಂತಿಮವಾದಂಥ ಹಂತಕ್ಕೆ ಬಂದಿದ್ದಾರೆ ಕುಂಭರಾಶಿಯವರು. ಇನ್ನೇನು ಒಂದೂವರೆ ವರ್ಷದಲ್ಲಿ ಅಂದರೆ 2026 2027ರಲ್ಲಿ 2026ರಲ್ಲಿ ಸಾಡೆ ಸಾತಿ ಹಾಗೆ ಇರುತ್ತೆ. 27ರಲ್ಲಿ ಆ ಸಾಡೆ ಸಾತಿ ಅಂತ್ಯದಲ್ಲಿ ಮುಗಿತಕ್ಕಂತಹದ್ದು ಕೂಡ ಇರುವುದರಿಂದ 26 ಈ ಶನಿಯ ಒಂದು ಪ್ರಭಾವದಿಂದ ಅವರಿಗೆ ಕಷ್ಟಗಳು ಜಾಸ್ತಿ ಅಂತೇಳಿ ಹೇಳಬೇಕಾಗುತ್ತೆ. ಯಾಕೆಂದರೆ ಆದರೆ ಜಾತಕದಲ್ಲಿ ಏನಾದರೂ ಶನಿ ಉಚ್ಚನಾಗಿ ಸ್ವಸ್ಥಾನದಲ್ಲಿ ಸ್ವಂತ ಜಾತಕದಲ್ಲಿ ಇದ್ದರೆ ಇದರ ಫಲ ಕೆಟ್ಟ ಪ್ರಭಾವದ ಕಡಿಮೆ ಆಗಬಹುದು. ಅದು ಚೆನ್ನಾಗಿ ಇಲ್ಲದೆ ಇಲ್ಲೋ ಗೋಚಾರದಲ್ಲಿ ಚೆನ್ನಾಗಿ ಇಲ್ಲದೇ ಇರೋದರಿಂದ ಹಲವು ಸಮಸ್ಯೆಗಳಿಗೆ ಕಾರಣ ಆಗಿಬಿಡುತ್ತೆ. ಯಾಕೆಂದರೆ ಗುರು ಪಂಚಮದಲ್ಲಿ ಇದ್ದಾನೆ. ಜೂನ್ವರೆಗೆ ಗುರುಬಲ ಇರುತ್ತೆ. ನಂತರದಲ್ಲಿ ಅವನು 6ನೇ ಮನೆಗೆ ಬರುವುದರಿಂದ ದುಸ್ಥಾನ ಕೆಟ್ಟ ಸ್ಥಾನವು ಕೂಡ ಅದು ಆಗಿರುವುದರಿಂದ ಅನಾರೋಗ್ಯ ಸಮಸ್ಯೆ, ಶತ್ರುಗಳ ಕಾಟ, ಕೌಟುಂಬಿಕ ಸಮಸ್ಯೆ, ಈ ರೀತಿಯಾದಂತಹ ಸಮಸ್ಯೆಗಳನ್ನು ಅವರು ಅನುಭವಿಸಬೇಕಾಗುತ್ತೆ. ಜೊತೆಯಲ್ಲಿ ರಾಹು ಕುಂಭರಾಶಿಯಲ್ಲೇ ಇದ್ದಾನೆ, ಕೇತುವಿನ ದೃಷ್ಟಿ ಇದೆ. ಹೀಗೆ ಹಲವು ರೀತಿಯಲ್ಲಿ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಕುಂಭರಾಶಿಯವರಿಗೆ ಒಂದಷ್ಟು ಈ ವರ್ಷ ಕಷ್ಟಗಳ ಪ್ರಮಾಣ ಜಾಸ್ತಿ ಅಂಥೇಳಿ ಹೇಳಬೇಕಾಗುತ್ತೆ. ಆದ್ದರಿಂದ ಯಾಕೆಂದರೆ 2ನೇ ಮನೆಯಲ್ಲಿ ರಾಶಿಯಾದಿ ಶನಿ ಇದ್ದಾನೆ, 5ನೇ ಮನೆಯಲ್ಲಿ ಗುರು ಇದ್ದಾನೆ. ಜೂನ್ ನಂತರದಲ್ಲಿ ಅವನು 6ನೇ ಮನೆಗೆ ಹೋಗ್ತಾನೆ, ಅಕ್ಟೋಬರ್ ನಂತರದಲ್ಲಿ 7ನೇ ಮನೆಗೆ ಹೋಗ್ತಾನೆ. ದಾಂಪತ್ಯ ಸಮಸ್ಯೆಗಳು ಬರುತ್ತೆ, ಕೌಟುಂಬಿಕ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ಈ ವರ್ಷ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನೀವು ಯೋಚನೆಯನ್ನು ಮಾಡಿ ಇಡತಕ್ಕಂಥದ್ದು, ಪ್ರತಿಯೊಂದು ಮಾತನ್ನು 100 ಬಾರಿ ಯೋಚನೆ ಮಾಡಿ ಆಡತಕ್ಕಂಥದ್ದು ತುಂಬ ಮುಖ್ಯ. ಇಲ್ಲದೇ ಇದ್ದರೆ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದ ಮಾತಿನಿಂದ ಕಲಹ, ಈ ಗುರುಬಲ ಕೆಲವೊಂದು ಸಮಯ ಇರುತ್ತೆ, ಇರಲ್ಲ. ಈ ಕಾರಣದಿಂದ ಆರ್ಥಿಕವಾದಂತಹ ನಷ್ಟ ಇದಕ್ಕೆಲ್ಲ ಕಾರಣ ಆಗುತ್ತೆ. ಜೊತೆಯಲ್ಲಿ ಸಾಡೆ ಸಾತಿಯ ಪ್ರಭಾವವು ಕೂಡ ಇರುವುದರಿಂದ ಒಂದಲ್ಲ ಒಂದು ರೀತಿಯಿಂದ ವರ್ಷ ಪೂರ್ತಿ ಕಿರಿಕಿರಿ ಇರತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನೀವು ಯಾವುದೇ ವಿಚಾರದಲ್ಲಿ ಆದರೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಪ್ರಮುಖವಾಗಿ ನಾವು ಈ ಆರೋಗ್ಯ ಸಮಸ್ಯೆ ಅಂಥೇಳಿ ನಾವು ನೋಡಿದಾಗ ಆರೋಗ್ಯಕ್ಕೆ ಅದರಲ್ಲೂ ಕೂಡ ಈ ಸ್ನಾಯು ಸಂಬಂಧಿತವಾದಂತಹ ದೋಷಗಳು, ಎಷ್ಟೋ ಜನಕ್ಕೆ ಕೂತ್ರೆ ಹೇಳೋದಕ್ಕಾಗಲ್ಲ, ಇದ್ರ ಕೂಲಕ್ಕೆ ಇಂತಹ ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾ ಇರುತ್ತೆ. ಇದಕ್ಕೆ ತ್ರಿಗುಣ ದೋಷ ಅಂತೇಳಿ ಹೇಳಿದ್ವಿ. ವಾತ ಪಿತ್ತ ಶೇಷ್ಮ ತ್ರಿಗುಣ ದೋಷಗಳು. ಅದರಲ್ಲಿ ಈ ವಾತದ ಕಾರಣದಿಂದ ಬರತಕ್ಕಂತಹ ರೋಗಗಳು ಕುಂಭರಾಶಿಯವರಿಗೆ ಹೆಚ್ಚು ಬಾಧಿಸುತ್ತೆ. ಇದು BP, ಶುಗರ್ ಇರ್ಬೋದು, ಇನ್ನು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಂತಹದ್ದೆಲ್ಲ ಅತಿರೇಕಕ್ಕೆ ಅಥವಾ ಅತಿಯಾಗಿ ಆ ಮೂಲಕ ಶಸ್ತ್ರಚಿಕಿತ್ಸೆ ಆಪರೇಷನ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ನಾನು ಮುಂದೆ ಹೇಳತಕ್ಕಂತಹ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಏನೋ ದೊಡ್ಡದರಲ್ಲಾಗತಕ್ಕಂತಹ ಅನಾಹುತ ಚಿಕ್ಕದರಲ್ಲಿ ಮುಗಿದು ಹೋಗುತ್ತೆ. ಜೊತೆಯಲ್ಲಿ ಈ ಕೆಲವೊಂದು ಈ ಆರ್ಥಿಕವಾದಂತಹ ವ್ಯವಹಾರಗಳನ್ನು ನಾವು ನೋಡಿದಾಗ ಈ ದ್ವಿತೀಯ ಸ್ಥಾನ ರಾಷ್ಟ್ರಾಧಿಪತಿ ಇದ್ದಾನೆ. ಆದ್ದರಿಂದ ನೀವು ಧನಸ್ಥಾನ ಬರತಕ್ಕಂಥದ್ದು ಹಣ ಬಂದರೂ ಉಳಿಯುವುದಿಲ್ಲ. ಯಾವುದೋ ಒಂದು ಖರ್ಚು ಸರಿಯಾಗಿ ಆ ಸಮಯಕ್ಕೆ ಬಂದು ನೀವೆಷ್ಟೇ ಗಳಿಸಿದ್ದಂತಹ ಹಣ, ಕೂಡಿಟ್ಟಿದ್ದಂತಹ ಹಣ ಎಲ್ಲ ಖರ್ಚಾಗಿ ಹೋಗತಕ್ಕಂಥದ್ದಿರುತ್ತೆ. ಆದ್ದರಿಂದ ಈ ಆರ್ಥಿಕ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸಿ. ಸಾಲ ಕೊಡಬೇಡಿ, ಸಾಲವನ್ನು ಮಾಡದೇ ಇರತಕ್ಕಂಥದ್ದು ಕೂಡ ಒಳ್ಳೆಯದು. ಯಾಕೆಂದರೆ ಸಾಲದಿಂದಲೇ ಸಮಸ್ಯೆ ಅನ್ನತಕ್ಕಂಥದ್ದು ಸೃಷ್ಟಿಯಾಗಿ ಅದು ಕೌಟುಂಬಿಕವಾದಂತಹ ಅಸಮಾಧಾನಕ್ಕೆ, ಮನಸ್ತಾಪಕ್ಕೆ, ಅಶಾಂತಿಗೆ ಕಾರಣ ಆಗುತ್ತೆ. ಅದೇ ಆರ್ಥಿಕ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಇಡತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಚ್ಛೇದನ ಆಗಿರತಕ್ಕಂಥ ದ್ವಿತೀಯ ವಿವಾಹ ಯೋಗ ಅನ್ನತಕ್ಕಂಥದ್ದು ಈ ವರ್ಷ ಇದೆ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗಗಳು ಇದೆ. ಜೊತೆಯಲ್ಲಿ ಈ ದಾಂಪತ್ಯ ಸಮಸ್ಯೆ ಎನ್ನುಗಳು ಏನಾದರೂ ಇದ್ದರೆ ತುಂಬ ಎಚ್ಚರಿಕೆ ತಾಳ್ಮೆಯಿಂದ ವರ್ತಿಸಿದರೆ ನಂತರದ ದಿನಗಳಲ್ಲಿ ಅದು ಕೂಡ ಸುಖಾಂತ್ಯದಲ್ಲಿ ಕೊಳೆಗೊಳ್ಳತಕ್ಕಂಥದ್ದು ಇರುತ್ತೆ. ಎಷ್ಟೋ ಕುಟುಂಬ ದಾಂಪತ್ಯ ಕಲಹ ಇರುತ್ತೆ. ಅದರಲ್ಲಿ ಇದಕ್ಕೆಲ್ಲ ಕಾರಣ ಈ ಗ್ರಹಗತಿಗಳ ಪ್ರಭಾವ. ಅದು ನಾವು ಸೂಕ್ತವಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಸರಿಯಾದ ಸಮಯದಲ್ಲಿ ನಮ್ಮ ನಡವಳಿಕೆ ಅನ್ನತಕ್ಕಂಥದ್ದು ಅಥವಾ ತಾಳ್ಮೆಯನ್ನು ಕಳೆದುಕೊಳ್ಳುವುದರಿಂದ ಸಂಬಂಧಗಳನ್ನೆಲ್ಲ ಕಳೆದುಕೊಂಡು ಬಿಡ್ತೀವಿ. ಆ ವಿಚಾರದಲ್ಲಿ ಕುಂಭ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇದ್ದು ಕೌಟುಂಬಿಕವಾಗಿ ಬಂಧು ಬಾಂಧವರೊಂದಿಗೆ ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಈ ಸರ್ಕಾರಿ ಕ್ಷೇತ್ರದಲ್ಲಿ
ಅಥವಾ ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರು ಇದ್ದ ಅಧಿಕಾರವನ್ನು ಕೂಡ ಕಳೆದುಕೊಳ್ಳತಕ್ಕಂಥದ್ದು, ಇದ್ದ ಪದವಿಯನ್ನು ಕಳೆದುಕೊಳ್ಳತಕ್ಕಂಥದ್ದು, ಸರಕಾರಿ ಕ್ಷೇತ್ರಗಳಲ್ಲಿ ಏನಾದರೂ ಅಚಾತುರ್ಯದಿಂದ ಕೆಲಸದಲ್ಲಿ ಅಮಾನತುಗೊಳ್ತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಉಂಟು. ಆದ್ದರಿಂದ ಕುಂಭ ರಾಶಿಯವರು ಈ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಇದು ಯಾವುದೇ ರೀತಿ ಇರಲಿ, ಕೆಲವೊಂದು ನಿರ್ದಿಷ್ಟ ಪರಿಹಾರವನ್ನು ಆಚರಿಸಿಕೊಳ್ಳಿ. ಶನಿ ಪೀಡಾ ಪರಿಹಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸ್ತಕ್ಕಂಥದ್ದು, ದಶರಥ ಕೃತ ಶನಿ ಸ್ತೋತ್ರವನ್ನು ಪಠಿಸಿ, ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಶತ್ರುನಾಶಕ್ಕೆ ತುಂಬ ಒಳ್ಳೆಯದು, ಸುದರ್ಶನ ಮಂತ್ರವನ್ನು ಪಠಿಸ್ತಕ್ಕಂಥದ್ದು, ಕಾಲಭೈರವ ಮತ್ತು ವೀರಭದ್ರ ಮಂತ್ರವನ್ನು ಪ್ರತಿನಿತ್ಯವೂ ಪಠಿಸಿ, ಹನುಮಂತನ ದೇವಸ್ಥಾನದಲ್ಲಿ ಹನುಮಂತ ಮೂಲ ಮಂತ್ರವನ್ನು ಪಠಿಸುತ್ತಾ ಪ್ರತಿನಿತ್ಯವೂ ಕೂಡ 5 ನಮಸ್ಕಾರವನ್ನು ಮಾಡತಕ್ಕಂಥ, ಅದರಲ್ಲಿ ಆಗದೇ ಇದ್ದರೆ ಕೇವಲ ಶನಿವಾರದ ದಿವಸ ಆದರೂ ಕೂಡ ಇದನ್ನು ನಿರಂತರವಾಗಿ ಆಚರಿಸುವುದರಿಂದ ಶನಿಕೃತವಾದಂತಹ ದೋಷ ಕುಂಭರಾಶಿಯವರಿಗೆ ಏನು ಇದೆ ಅದೆಲ್ಲವೂ ಪರಿಹಾರ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.